ನಾನು ಬೇರೆ ಬೇರೆ ವಿಚಾರನ ಈಗೇನು ನಾನು ಮಾತಾಡೋಕೆ ಹೋಗೋದಿಲ್ಲ. ನಾನು ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಮ್ಮ ಮೀಡಿಯಾವರು ಅದನ್ನು ಏನೋ ತಿರುಗಿಸಿ ಅದನ್ನು ಹೆಂಗೋ ಹೊಡೆದು ಅದೊಂದು ಅರ್ಧ ಗಂಟೆ ಸ್ಟೋರಿ ಮಾಡಿ ಚರ್ಚೆ ಮಾಡಿ. ಮೊನ್ನೆ ನಾನು ನಾವು ಇಂದಿರಾ ಗಾಂಧಿಯವರು ಕೋಟ್ನ ಒಂದು ಕೋಟ್ ಮಾಡಿದೆ. ಇಂದಿರಾ ಗಾಂಧಿಯವ್ರ ಹೆಸರು ಪುಸ್ತಕನ ನಾನು ಬಿಡುಗಡೆ ಮಾಡಿದೆ. ಶ್ರಮ ಪಡೋರು ಒಂದು ಕಡೆ ಇರ್ತಾರೆ, ಇನ್ನೊಂದಂತ ಏನೋ ಹೇಳಿದೆ. ಅದಕ್ಕೆ ಅರ್ಧ ಗಂಟೆ ಚರ್ಚೆ ಮಾಡಿದ್ರು. ಇನ್ನೊಂದಿನ ಮೀನು ಹಿಡಿಯೋ ಬಗ್ಗೆ ನನಗೆ ಗಾಳ ಹಾಕೋದು ಗೊತ್ತು, ಗಾಳ ಹಿಡಿತಿದ್ದೆ ಅಂತಂದೆ. ಅದಕ್ಕೊಂದು ಅರ್ಧ ಸ್ಟೋರಿ ಮಾಡಿದ್ರು. ಅವರು ಇವರು ಮೊಹಮ್ಮದ್ ಯೂನಿಸ್ ಇದ್ದಾರಲ್ಲ, ಮೊಹಮ್ಮದ್ ಯೂನಿಸ್ ಅವ್ರು ಹೇಳ್ತಾರೆ, ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬಂದಾಗ, ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ, ಇಫ್ ಯು ಟೀಚ್ ಹಿಮ್ ಫಿಶಿಂಗ್ ಇಟ್ ಈಸ್ ಫಾರ್ ಹಿಸ್ ಲೈಫ್ ಅಂತ ಹೇಳ್ತಾರೆ. ಹಂಗೆ ನಾನು ಹೋಗಿ ನಮ್ಮ ಮೀನು ಗಿರಾಗ ನಮ್ಮ ವೈದ್ಯವ್ರ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಹೋಗಿದ್ದೆ. ಅದಕ್ಕೊಂದು ಸ್ಟೋರಿ ಮಾಡಿದೆ. ಹಂಗೆ ಏನು ಮಾಡಿದ್ರು ಭಾಳ ಕಷ್ಟವಾಗಿರಬೇಕು. ಸೊ ಹಂಗೆ ಆ ಕಡೆ ಈ ಕಡೆ ಹಿಂಗೆ ತಿರುಗಿದ್ರು ಒಂದು, ನೋಡಿದ್ರು ಒಂದು ಗುರಾಯಿಸಿದ್ರು ಒಂದು, ನಕ್ಕಿದ್ರು ಒಂದು, ಏನೇನೋ ಅದಕ್ಕೆ ಅರ್ಥ ಕಲ್ಪಿಸ್ತಾ ಇರ್ತಾರೆ. ಸೊ ಅವ್ರಿಗೂ ಒಳ್ಳೆ TRP ಸಿಗ್ತಾ ಇರ್ತದೆ. ಯಾವ TRPನೂ ಏನೂ ಪ್ರಯೋಜನ ಆಗೋದಿಲ್ಲ. ಕಾಂಗ್ರೆಸ್ TRP ಭಾಳ ಸ್ಟ್ರಾಂಗ್ ಮಾಡ್ತಾ ಇದ್ದೀರಿ ನೀವೇನು. ಕಾಂಗ್ರೆಸ್ TRP ಸ್ಟ್ರಾಂಗ್ ಮಾಡ್ತಾ ಇದ್ದೀರಿ. ನಾನು ಹಿಂದೆ ಹೇಳಿಲ್ವೇ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳ್ತೀನಿ. ಹಂಗೆ 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯಿತು. ಹಂಗೆ ಪಾಪ ತಲೆ ಕೇಳ್ಕೊಳ್ಳೋದು ಬೇಡ. ಈ ಗ್ಯಾರಂಟಿ ಕೊಟ್ಟಿದೆ, ಈ ಸಂವಿಧಾನ ಕೊಟ್ಟಿದೆ, ಈ ರಾಷ್ಟ್ರಧ್ವಜ ಕೊಟ್ಟಿದೆ, ಈ ರಾಷ್ಟ್ರಗೀತೆ ಕೊಟ್ಟಿದೆ, ನಮ್ಮೆಲ್ಲರೂ ಕೂಡ ಬದುಕಲಿಕ್ಕೆ ರಕ್ಷಣೆ ಕೊಟ್ಟಿದೆ, ಸಮಾನತೆ ಕೊಟ್ಟಿದೆ. ನಮ್ಮ ಇದು ಉಗ್ರಪ್ಪ ಹೇಳ್ತದೆ, ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ. ಅದನ್ನು ನಮ್ಮ ಪಕ್ಷ ಕೊಟ್ಟಿದೆ ಈ ದೇಶಕ್ಕೋಸ್ಕರ. ಸೊ ಅದರಿಂದ ನಾನು ಇನ್ನೂ ಹೆಚ್ಚಿಗೆ ಜಾಸ್ತಿ ಮಾತಾಡಿದೆ. ಇನ್ನೊಂದು 2-3 ಕಾರ್ಯಕ್ರಮ ಇದೆ, ಸರ್ಕಾರಿ ಕಾರ್ಯಕ್ರಮ ಇತ್ತು. ನಮ್ಮ ಕಾರ್ಯಕರ್ತರೆಲ್ಲ ನೀವೆಲ್ಲ ಕಾಯ್ತಾ ಇರ್ತೀರಿ ಅಂತ. ಬಟ್ ಒನ್ ಥಿಂಗ್, ನೋ ಕಾಂಪ್ರಮೈಸ್ ಧನಂಜಯ. ಇನ್ನೊಂದು 2 ಮಂತ್ಸಲ್ಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟಲ್ಲೂ ಟೀಮ್ ಈಗಾಗಲೇ ತಂದು ತೋರಿಸೋರು ನನಗೆ. ನಾನು ಫುಲ್ ಲಿಸ್ಟ್ ಆಗಬೇಕು. ಬರೀ ನೀವು ಯಾರನ್ನ ಆಫೀಸ್ ಬೇರರ್ ಮಾಡ್ತೀರಿ ಅವ್ರನ್ನೇ ಕರೆದು ಸಮಾವೇಶ ಇಲ್ಲಿ ನಡಿಬೇಕು. ನಿಮಗೆ ಚೇಂಬರ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ನಾನು ಒಂದು ಲೆಟರ್ ಬರೀತೀನಿ. ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಲೀಗಲ್ ಸೆಲ್ಗೆ ಒಂದು ಚೇಂಬರ್ ಕೊಡಬೇಕು ಅಂತ ನಾನು ಇದನ್ನು ಅಲ್ಲಿಂದ ಮೆಸೇಜು ಕೂಡ ನಾನು ಕೊಡ್ತೀನಿ. ಇದು ನನ್ನ ಜವಾಬ್ದಾರಿ. ಆಮೇಲೆ ಎಲ್ಲ ಪೇಪರ್ಸು 100 ಆಸ್ತಿಗಳನ್ನು ಹೊಸದಾಗಿ ತಯಾರು ಮಾಡಿದ್ದೀವಿ. ಅದಕ್ಕೆಲ್ಲ ನೋಡ್ಕೊಳ್ಳೋಂಥ ಕೆಲಸ ನೀವೆಲ್ಲ ಸೇರಿ ನೀವು ಮಾಡಬೇಕು. ಮಿಕ್ಕಿದ ವಿಚಾರ ಆಮೇಲೆ ನಾವು ಮಾತಾಡೋಣ. ಸೊ ಹಂಗೆ ಸಂವಿಧಾನ ಇರೋವರೆಗೂ ಕೂಡ ಕೊನೆಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಸಂವಿಧಾನ ಇರೋ ತನಕ ಯಾರು ಕೂಡ ಸರ್ವ ಅಧಿಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದಲ್ಲೇ ಎಲ್ಲ ಅಧಿಕಾರ, ಸಂವಿಧಾನದಲ್ಲೇ ಅಧಿಕಾರದಲ್ಲಿ ಎಲ್ಲರಿಗೂ ಕೂಡ ಅಧಿಕಾರ ಸಿಗ್ತದೆ. ಸೊ ಅದರಿಂದ ಇದನ್ನು ನಾವು ರಕ್ಷಣೆ ಮಾಡ್ಕೊಂಡು ಹೋಗೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ಕೊಳ್ಳೋಣ. ಇವತ್ತು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು, ಜವಾಹರ್ಲಾಲ್ ನೆಹರು ಅವರ ಮುಖಂಡತ್ವದಲ್ಲಿ ಈ ದೇಶದಲ್ಲಿ ಸಂವಿಧಾನ ಸಿಕ್ಕಿದೆ. ಇದನ್ನೆಲ್ಲ ನಾವು ಅರ್ಪಿಸ್ಕೊಂಡು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಣ್ಣ ಒಂದು